ಕಾರ್ಯಕ್ರಮ ಮೂಡಿಬಂದಿದೆ. ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ವತಿಯಿಂದ ಒಂದು ಅಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮ ಇವತ್ತು ಜರುಗಿದೆ. ಅದರಲ್ಲಿ ನಾವು ಕೂಡ ಒಂದು ಆಶೀರ್ವಚನವನ್ನು ಕೊಟ್ಟಿದ್ದೇವೆ. ಸಮಾಜಕ್ಕೆ ಮತ್ತೇನಂತ ಹೇಳಿದ್ರೆ ರಾಜಕೀಯ ವ್ಯವಸ್ಥೆ ಇರಲಿ, ಅಧಿಕಾರಿಗಳು ಇರಲಿ, ಎಲ್ಲರಿಗೂ ಒಂದು ಉತ್ತಮ ಸಂದೇಶ ಹೋಗ್ಬೇಕನ್ನುವಂಥದ್ದೇ ಒಂದು ನಮ್ಮ ಉದ್ದೇಶ. ಬಿಟ್ರೆ ಈ ಕಾರ್ಯಕ್ರಮದಲ್ಲಿ ಯಾರನ್ನೋ ತುಳಿಬೇಕು, ಯಾರನ್ನೋ ಶೋಷಣೆ ಮಾಡಬೇಕು, ಇಲ್ಲ ಒಂದು ಪಕ್ಷದ ಪರವಾಗಿ ಮಾತಾಡುವಂಥದ್ದು ಅಂತ ವ್ಯಕ್ತಿತ್ವ ಉದ್ದೇಶದಿಂದ ನಾವೇನು ಇಲ್ಲಿ ಆಶೀರ್ವಚನ ಕೊಟ್ಟದ್ದಲ್ಲ. ಯಾಕಂತ ಕೇಳಿದ್ರೆ ಸಜ್ಜನ ವ್ಯಕ್ತಿಗಳು ರಾಜಕೀಯ ಕ್ಷೇತ್ರಕ್ಕೂ, ಸಜ್ಜನ ವ್ಯಕ್ತಿಗಳು ಸ್ವಲ್ಪ ಅನುಭವಿಗಳು, ಬಡವರ ಬಗ್ಗೆ ಕಾಳಜಿ ಉಳ್ಳವರು, ಅವರು ಒಂದೊಂದು ಹುದ್ದೆಯನ್ನು ಅಲಂಕಾರ ಮಾಡಿದ್ರೆ ಕನಿಷ್ಠ ಪಕ್ಷ ಈ ಭಾರತ ಬಡತನ ನಿರ್ಮೂಲನ ಮುಕ್ತ ಒಂದು ದೇಶ ಆಗಬೇಕನ್ನುವಂಥದ್ದು ಕನಸು ನಮ್ದು. ಈ ಕನಸು ನನಸಾಗಬೇಕಾದ್ರೆ ಅದು ಒಂದು ಮನೆಯಿಂದ ಆರಂಭ ಆಗಬೇಕು, ಒಬ್ಬ ವ್ಯಕ್ತಿಯ ಮುಖಾಂತರ ಆಗಬೇಕು, ಅವನ ಮನಸ್ಸು ಒಳ್ಳೆದಿರಬೇಕು, ಅವನು ಎಲ್ಲ ಆಯಾಮದಲ್ಲಿ ತಿಳ್ಕೊಂಡಿರಬೇಕು. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಬಹುಶಃ ಮಂಜುನಾಥಿಗೆ ನಾವು ಎಲ್ಲ ಒಂದು ಏನು ಆಯಾಮದಲ್ಲಿ ಅವನಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೇವೆ. ಸಂಘ ಕಟ್ಟುತ್ತೀಯ, ಕಾರ್ಯಕ್ರಮ ಮಾಡ್ತೀಯ, ಒಂದಷ್ಟು ಮಂದಿಗೆ ವಿದ್ಯಾರ್ಥಿ ವೇತನ ಕೊಡ್ತೀಯ, ಏನೋ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಯಲ್ಲಿ ಒಳ್ಳೆಯ ಮನಸ್ಸು ನಿನ್ಗೆ ಬೇಕು. ಮತ್ತೆ ಎಲ್ಲರನ್ನು ಪ್ರೀತಿಸಬೇಕು, ನಾವು ಎಲ್ಲರನ್ನು ಗೌರವಿಸಬೇಕು, ಮತ್ತೆ ಎಲ್ಲರನ್ನು ಒಟ್ಟೊಟ್ಟಿಗೆ ಕೊಂಡೊಯ್ಯುವಂತಹ ಒಂದು ತಾಳ್ಮೆ ಇರಬೇಕು ಅಂತ ಹೇಳ್ತೇನೆ. ಈ ಗುಣಗಳು ಯಾವಾಗ ಒಂದು ವ್ಯಕ್ತಿಯಲ್ಲಿ ಇರ್ತದೆ ಆವಾಗ ಅವನನ್ನು ಮುಖಂಡ ಅಂತ ಹೇಳೋದು, ಆವಾಗ ಅವನನ್ನು ನಾಯಕ ಅಂತ ಹೇಳ್ತೇವೆ. ಆದ್ರಿಂದ ಆ ಎಲ್ಲ ಗುಣಗಳನ್ನು ಅವನು ರೂಢಿಸಿಕೊಳ್ಳಬೇಕು, ಇನ್ನಷ್ಟು ರೂಢಿಸಿಕೊಳ್ಳಲಿಕ್ಕೆ ಇದೆ. ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಆದಂತಹ ಕೆಲವು ವಿಚಾರಗಳಿದೆ. ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಅಭ್ಯಾಸಗಳಾಗ್ತದೆ, ಜೊತೆಯಲ್ಲಿ ಅಭ್ಯಾಸವೂ ಮಾಡ್ಲಿಕ್ಕೆ ತುಂಬಾ ವ್ಯವಸ್ಥೆಗಳು ಇರ್ತದೆ ಅಂತ. ಆದ್ರಿಂದ ಈ ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮ ಆಗಬೇಕು. ಮುಂದಿನ ದಿವಸಗಳಲ್ಲಿ ನಮ್ಮ ಯೋಚನೆಗಳು ಒಂದೇ. ಇವತ್ತು ಅದ್ದೂರಿಯ ಮದುವೆಗೆ ಏನು ಜನಗಳು ಮರಳಿ ಹೋದಂತಹ ಒಂದು ಸಮಯ ನಾವು ನೋಡ್ತೇವೆ. ಎಜುಕೇಶನಿಗೆ ಪರದಾಡ್ತಾ ಇರ್ತಾರೆ, ಎಜುಕೇಶನಿಗೆ ಬ್ಯಾಂಕ್ ಲೋನ್ ಮಾಡೋದು, ಆನಂತರ ಏನೇನೋ ಒದ್ದಾಟ ಮಾಡ್ತಾರೆ. ಮದುವೆ ಏನಂತ ಹೇಳಿದ್ರೆ ದುಪ್ಪಟ್ಟಾಗಿ ಏನೋ ಅಲ್ಲಿ ದುಂದು ವೆಚ್ಚವನ್ನು ಮಾಡುವಂತಹ ವ್ಯವಸ್ಥೆಗಳು ಇರ್ತವೆ. ನಾವು ಹೇಳುವಂಥದ್ದು ಮದುವೆಯನ್ನು ಯಾಕೆ ನಾವು ಸಿಂಪಲ್ ಆಗಿ ಮಾಡಬಾರದು. ಆ ಸಿಂಪಲ್ ಆಗಿ ಮದುವೆಯನ್ನು ಮಾಡಿ ಉಳಿದ ಖರ್ಚಿಯಲ್ಲಿ ಮುಂದೆ ಅವರಿಗೆ ಗೊತ್ತಿದೆ ಮಕ್ಕಳಾಗ್ತದೆ, ಅವರ ವಿದ್ಯಾಭ್ಯಾಸ ನೋಡ್ಕೊಳ್ಬೇಕು, ಆವಾಗ ಅವರಿಗೆ ಲೋನ್ ಮಾಡುವಂತ ಅವಕಾಶಗಳು ಬರುವುದಿಲ್ಲ. ಆದ್ರಿಂದ ಯಾವ ಒಬ್ಬ ವ್ಯಕ್ತಿ ಸಾಮೂಹಿಕ ವಿವಾಹ ಅಂತ ಅಂದ್ಕೊಳ್ತಾನೆ, ಅದರಲ್ಲಿ ನಾವು ಅದರ ಸತ್ಪ್ರಯೋಜನವನ್ನು ಪಡ್ಕೊಳ್ಬೇಕು ನಾವು. ಮತ್ತೆ ಸರಳ ರೀತಿಯ ವಿವಾಹದಿಂದ ಏನು ಸಮಾಜ ಸದೃಢತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ನೋಡಿ ಇನ್ನೊಬ್ಬರು ಅನುಕರಣೆ ಮಾಡ್ತಾರೆ, ಆವಾಗ ದುಂದು ವೆಚ್ಚಗಳು ನಿಲ್ತವೆ. ನಮ್ಮ ವಿನಂತಿ ಇಷ್ಟೇ, ದುಂದು ವೆಚ್ಚಗಳು ನಿಲ್ಲಬೇಕು. ಮತ್ತೇನಂತ ಹೇಳಿದ್ರೆ ಭ್ರಷ್ಟಾಚಾರ ಮುಕ್ತ ನಮ್ಮ ದೇಶ ಆಗಬೇಕು. ಮತ್ತೆ ಸಂತರಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳಿಂದ ತನಕ, ಆ ನಂತರ ನಾವು ಕಾಕಿ ವ್ಯವಸ್ಥೆ, ಕಾವಿ ವ್ಯವಸ್ಥೆ, ಖಾದಿ ವ್ಯವಸ್ಥೆ ಅಂತ ಏನೆಲ್ಲ ಹೇಳ್ತೇವ, ಇದು ಎಲ್ಲ ಒಳ್ಳೆ ಆಯಾಮದಲ್ಲಿ ಹೋದ್ರೆ ಮಾತ್ರ ನಮ್ಮ ಜನಗಳಿಗೆ ಕಟ್ಟ ಕಡೆಯ ಒಬ್ಬ ಜನಸಾಮಾನ್ಯನಿಗೂ ಕೂಡ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮಡಿವಾಳ ಜಾಗೃತಿ ವೇದಿಕೆ ಟ್ರಸ್ಟ್ ವತಿಯಿಂದ ಶ್ರೀಯುತ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದು 5ನೇ ವರ್ಷದ ಸತತವಾಗಿ 5ನೇ ವರ್ಷದ ಜಯಂತ್ಯೋತ್ಸವವನ್ನು ಎಲ್ಲ ಮಡಿವಾಳರು ಬಹಳ ಸಡಗರದಿಂದ ಆಚರಣೆಯನ್ನ ಮಾಡಿದ್ದಾರೆ. ಇಲ್ಲಿ ನನಗೆ ಗೊತ್ತಿದ್ದ ಹಾಗೆ ಈ ಸಂಘದ್ದು ಒಂದು ವಿಶಿಷ್ಟತೆ ಏನು ಅಂದ್ರೆ, ಬೆಳಿಗ್ಗೆ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಪ್ರತ್ಯೇಕವಾಗಿ ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ 10ರಿಂದ 12 ಗಂಟೆ ತನಕ ಒಂದು ಮೆರವಣಿಗೆಯನ್ನು ಮಾಡಿ ಇಷ್ಟೊಂದು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿ ಅಲ್ಲಿ ತಮ್ಮಲ್ಲಿ ಜಾಗೃತಿ ಅನ್ನೋದು ನಿಜವಾದ ಜಾಗೃತಿ ಯಾವಾಗ ಮಡಿವಾಳ ಒಂದು ಬೀದಿನಲ್ಲಿ, ರಾಜ ಬೀದಿನಲ್ಲಿ ಬಂದು ನಾನು ಮಡಿವಾಳ, ಇವತ್ತು ನಮ್ಮ ಮಡಿವಾಳ ಮಾಚಿದೇವರ ಜಯಂತಿ, ನಮ್ಮ ಜಯಂತಿ ಅಂತ ಅಷ್ಟೊಂದು ಎದೆ ಉಬ್ಬಿಸ್ಕೊಂಡು ಬಹಳ ಸ್ವಾಭಿಮಾನದಿಂದ ಈ ಮೆರವಣಿಗೆಯನ್ನ ಏನು ಮಾಡಿದ್ದಾರೆ, ಅಲ್ಲಿ ಮಡಿವಾಳ ಗೆದ್ದಿದ್ದಾನೆ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಸಂಜೆ ಕೂಡ ಇಷ್ಟೊಂದು ಜನಸಂಖ್ಯೆನಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಒಂದು ದೊಡ್ಡ ಒಂದು ರಂಗಮಂದಿರವನ್ನ ತಗೊಂಡು ಈ ಕಾರ್ಯಕ್ರಮನ ಆಯೋಜನೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಒಂದು ಮಡಿವಾಳರಿಗೆ ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಬಹಳ ಒಂದು ಉತ್ತಮವಾದಂತ ಕಾರ್ಯಕ್ರಮ ನಮ್ಮ ಮಂಜು ಅವರು ಅವರ ಸಂಗಡಿಗರು ನಮ್ಮ ಮುನ್ರಾಜ್ ಅವರು ಎಲ್ಲ ಸೇರ್ಕೊಂಡು ಬಹಳ ಒಂದು ಅತ್ಯುತ್ತಮವಾದಂತ ಕಾರ್ಯಕ್ರಮ ಮಾಡಿದ್ರು.
ಈ ತರ ಕಾರ್ಯಕ್ರಮ ಇವ್ರು ಆಗ್ಲೇ 5 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಯಶಸ್ಸನ್ನ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೂ ಈ ತರ ಒಂದು ಜಾಗೃತಿ ಏನು ವೇದಿಕೆ ಮಾಡ್ಕೊಂಡಿದ್ದಾರೆ ಮಡಿವಾಳ ಮಾಚಿದೇವರ ಹೆಸರಲ್ಲಿ, ಅದರಿಂದ ಬಹಳಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿರ್ಬೋದು, ಒಂದು ಸಂಘಟನಾತ್ಮಕವಾಗಿರ್ಬೋದು, ಮತ್ತು ಅವರ ಒಂದು ಈ ಎಸ್ಪೆಷಲಿ ಇವಾಗ ವಿದ್ಯಾ ಯಾರು ಉತ್ತೀರ್ಣರಾಗಿ ಬಹಳ ಒಳ್ಳೆ ಮಾರ್ಕ್ಸ್ ಉತ್ತೀರ್ಣರಾಗಿರ್ತಾರೆ ಅವ್ರಿಗೆಲ್ಲರಿಗೂ ಒಂದು ಪದವಿ ಕೊಡೋ ಮೂಲಕ ಅವ್ರನ್ನ ಒಂದು ಬೆಂತಟ್ಟುವಂತ ಕೆಲಸ ಮಾಡ್ತಾ ಇದಾರಲ್ಲ, ಅದು ಬಹಳ ಶ್ಲಾಘನೀಯ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಒಳ್ಳೇದಾಗ್ಲಿ. ಇನ್ನು ಮುಂಬರುವ ದಿವಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಬೆಳೀಲಿ ಅಂತ ನಾನು ಆಶಿಸ್ತೀನಿ. 10ನೇ ಕ್ಲಾಸ್ ಎಕ್ಸಾಮ್ ಶುರುವಾಗಿದೆ. ಆ 10ನೇ ಕ್ಲಾಸ್ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಇದು ಕೇವಲ ಒಂದು ಪರೀಕ್ಷೆ. ಯಾರು ಇದರಲ್ಲೇ ತೃಪ್ತಿ ಕಡಬೇಡ್ರಿ ಆಯ್ತಾ. ಇದರಲ್ಲಿ ನೀವು ನಿಮ್ ಕೈಲಾದಷ್ಟು ಶಕ್ತಿ ಮೀರಿ ಓದಿ, ಕೆಲಸ ಮಾಡಿ, ಬರೀರಿ. ಹೆಚ್ಚು ಕಡಿಮೆ ಆಯ್ತಾ, ಕಡಿಮೆ ಮಾರ್ಕ್ಸ್ ಬಂತ, ದಿಸ್ ಆಲ್ವೇಸ್ ಅನದರ್ ಸ್ಟೆಪ್, ದಿಸ್ ಇಸ್ ಜಸ್ಟ್ ಒನ್ ಸ್ಟೆಪ್. ನಮ್ಮ MBBS ಅಲ್ಲಿ ಈಗ ನಮ್ಮ ಪಕ್ಕದಲ್ಲಿ ಡಾಕ್ಟರ್ ರಾಜೂರ್ ಅವರು ಇದ್ದಾರೆ. ಅವ್ರಿಗೆ ಗೊತ್ತಿದೆ, ನನಗಿಂತ ಹೆಚ್ಚಿನ ಅವರು ವಿದ್ಯಾಭ್ಯಾಸ ಮಾಡಿದ್ದಾರೆ. ಹಾಗೂ ಅನೇಕ ಅವ್ರದ್ದು ಹಾಸ್ಪಿಟಲ್ಗಳಿದೆ. ದೇರ್ ಇಸ್ ಒನ್ ಸ್ಟೆಪ್ ಅಲ್ಲಿ ನಾವು ಹಿಡಿದ ತಕ್ಷಣ ನಾವು ಜೀವನದಲ್ಲಿ ಯಾರು ಕೂಡ ಜೀವನ ಮುಗಿದೋಗಲ್ಲ. ಹಲವಾರು ಅವಕಾಶಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅವಕಾಶಗಳ ಸದುಪಯೋಗ ಪಡ್ಕೊಳ್ಳುವಂತ ಒಂದು ಮನಸ್ಥಿತಿನ ಬೆಳೆಸ್ಕೊಳ್ಳಿ ಅಷ್ಟೇ ಹೊರತು ಇದು ಕೇವಲ ಒಂದು ಪರೀಕ್ಷೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇದಕ್ಕೆ ಒತ್ತಡ ಕೊಟ್ಟು ಅಯ್ಯೋ ನಮ್ ಜೀವನಕ್ಕೆ ಹಿಂಗ ಆಗೋಯ್ತಲ್ಲ ಅಂತ ಆ ಯೋಚನೆ ನಿಮ್ ತಲೆಯಿಂದ ತೆಗೆದಾಕಿ ದಯವಿಟ್ಟು. ಮಡಿವಾಳ ಬಂಧುಗಳಿಗೆ ನಮಸ್ಕರಿಸ್ತಾ, ಜಗದ್ಗುರುಗಳು ನಮ್ಮ ಮಡಿವಾಳರ ಆರಾಧ್ಯ ದೇವ ಅಂತ ಏನ್ ಕರಿತಾ ಇದೀವಿ, ನಮ್ಮ ಮುಕ್ತಾನಂದ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ರಾಜ್ಯಾಧ್ಯಕ್ಷರು ನಂಜಪ್ಪ ಅವರಿಗೆ ನಮಸ್ಕರಿಸ್ತಾ, ಈ ಒಂದು ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ವತಿಯಿಂದ ಏನ್ ಈ ದಿನ ಕಾಸಿಯಾ ಭವನದಲ್ಲಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದೀವಿ. ಇದು ಸತತವಾಗಿ 5 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ವರ್ಷ ಏನು ನಮ್ಮ ಬನಶಂಕರಿ ದೇವಸ್ಥಾನ ಚೋಳೂರ್ಪಾಳ್ಯದಿಂದ ಮೆರವಣಿಗೆ ಮೂಲಕ, ಮಾಚಿದೇವರನ್ನ ಮೆರವಣಿಗೆ ಮೂಲಕ ಕರ್ತಂದು ಇವತ್ತು ಕಾಸಿಯಾ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಈ ಏನು ಮಡಿವಾಳರ ಜಾಗೃತಿ ವೇದಿಕೆ ಟ್ರಸ್ಟ್ ನ ಅಜೆಂಡಾ ಒಂದೇ, ಸಂಘಟನೆ, ಶಿಕ್ಷಣ, ಹೋರಾಟ. ಇದನ್ನ ನಾವು ಶಾಶ್ವತವಾಗಿ ನಡ್ಸ್ಕೊಂಡ್ ಬರಬೇಕು ಅಂತ ಗುರುಗಳದ ಒಂದು ಆಜ್ಞೆ ಇದೆ. ಅದ್ರ ಪ್ರಕಾರನೇ ನಾವು ಆಜ್ಞೆನ ಮೀರ್ದಿರ ನಡ್ಸ್ಕೊಂಡ್ ಬರ್ತಾ ಇದೀವಿ. ಈ ಒಂದು ಜಾಗೃತಿ ವೇದಿಕೆಗೆ ಬುನಾದಿ ಹಾಕಿದ್ದೆ ವಿ ಸೋಮಣ್ಣನವರು. ಇವತ್ತೇನು ರೈಲ್ವೆ ಸಚಿವರಿದ್ದಾರೆ ಅವರು ಬೆಳಗ್ಗೆ ಬಂದು ಈ ಒಂದು ನಮ್ಮ ಕಾರ್ಯಕ್ರಮನ ಆರಂಭಗೊಳಿಸಿ ಏನು ಮೆರವಣಿಗೆನ ಮುಂದುವರಿಸಿ ಅವರು ಏನು ಪ್ರಧಾನಮಂತ್ರಿಗಳ ಮೇರೆಗೆ ಡೆಲ್ಲಿಗೆ ಹೋದ್ರು. ಸೊ ಇಲ್ಲ ಅಂದಿದ್ರೆ ಅವರು ಈ ಕಾರ್ಯಕ್ರಮಕ್ಕೆ ಅವರೆಲ್ಲೇ ಹೋದ್ರು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಅವ್ರ ಮಗ ಆದ ಅರುಣ್ ಸೋಮಣ್ಣವ್ರು ಬಂದಿದ್ರು, ಡಾಕ್ಟರ್ ರವಿಕುಮಾರ್ ಬಂದಿದ್ರು, ಹಾಗೂ ಇನ್ನೂ ಇತರ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು. ಸೊ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಮಾಡಿದ್ರು. ನಮ್ಮಲ್ಲಿ ಏನಿದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜಾಗೃತಿ ವೇದಿಕೆಯಿಂದ ಸುಮಾರು 60ರಿಂದ 70 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್, ಅದು ಸ್ಕೂಲ್ ಸೆಕೆಂಡ್ ಇಯರ್ PUC ಮತ್ತೆ SLC ಮಕ್ಕಳಿಗೆ, ಸೆಕೆಂಡ್ ಇಯರ್ PUC ಓದಿರೋ ಮಕ್ಕಳಿಗೆ 3,000 ದುಡ್ಡನ್ನು ಕೊಟ್ಟಿದ್ದೇವೆ. ಮತ್ತೆ ಏನು SLC ಮಕ್ಕಳಿಗೆ 2,500 ದುಡ್ಡು ಕೊಟ್ಟಿದ್ದೇವೆ. ಮತ್ತೆ ಬಂದಿರುವಂತ ಮಹಿಳೆಯರಿಗೆ ನಮ್ಮ ಜಾಗೃತಿ ವೇದಿಕೆಯಿಂದ ಒಂದು ಕಿರು ಕಾಣಿಕೆಯನ್ನ ಕೊಟ್ಟಿದ್ದೇವೆ. ಬಂದಿರುವಂತ ಎಲ್ಲಾ ಸಣ್ಣ ಪುಟ್ಟ ಮಕ್ಕಳುಗಳಿಗೆ ನಮ್ಮ ಕೈಯಿಂದ ಆಗುವಂತ ಬುಕ್ಸ್ ಆಗ್ಲಿ, ಬ್ಯಾಗ್ ಆಗ್ಲಿ, ಈ ತರದೆಲ್ಲ ಸೇವೆಗಳನ್ನ ಮಾಡ್ಕೊಂಡಿದ್ದೇವೆ. ವಿಶೇಷವಾಗಿ ವರ್ಷನೂ ನಾವು ಒಂದು ಏನು ಜಾಗೃತಿ ವೇದಿಕೆಯಿಂದ ಕಾರ್ಯಕ್ರಮ ಮಾಡಿದಾಗ ಒಂದೊಂದು ಅಜೆಂಡಾಗಳನ್ನ ಇಡ್ತೀವಿ. ಆ ತರ ಈ ಸತಿ ಏನು ಅಂದ್ರೆ ನಮ್ಮ ನಾಯಂಡಹಳ್ಳಿಲಿರುವಂತ ಸೊಲ್ಲಾಪುರಮ್ಮ ದೇವಸ್ಥಾನ ಟ್ರಸ್ಟ್ ಮತ್ತೆ ಮಡಿವಾಳ ಜಾಗೃತಿ ವೇದಿಕೆ ಟ್ರಸ್ಟ್ ವತಿಯಿಂದ ಯಾರೇ ಅಲ್ಲೊಂದು ಆಡಿಟೋರಿಯಂ ಇದೆ, ಅಲ್ಲೊಂದು ಮದುವೆ ಮಾಡ್ಕೊಳ್ಳುವಂತ ಒಂದು ಚಿಕ್ಕದಾದ ಒಂದು 150-200 ಜನ ಕುತ್ಕೊಂಡು ಮದುವೆ ಮಾಡ್ಕೊಳ್ಳುವಂಥದ್ದು, ನಾಮಕರಣ ಮಾಡ್ಕೊಳ್ಳುವಂಥದ್ದು, ಬರ್ತಡೇ ಮಾಡ್ಕೊಳ್ಳೋದಂತ ಈ ತರದ ಒಂದು ಜಾಗದಲ್ಲಿ ನಾವು ಮತ್ತೆ ಜಾಗೃತಿ ವೇದಿಕೆ ಟ್ರಸ್ಟ್ ಮತ್ತೆ ಸೊಲ್ಲಾಪುರಮ್ಮ ದೇವಸ್ಥಾನ ಟ್ರಸ್ಟ್, ನಮ್ಮ ಕೆರೆ ಕೃಷ್ಣ ಅವರಿದ್ದಾರೆ, ಸವಿತಾ ಕೃಷ್ಣ ಅವ್ರ ಕುಟುಂಬ, ಅಲ್ಲಿ ನಾಯಂಡಹಳ್ಳಿಲಿರುವಂತವ್ರು ಒಂದಷ್ಟು ಜನ ಸೇರಿ ಏನು ಅಲ್ಲಿ ಜನಗಳು ಮಾಡ್ತಾರೆ ನಾಮಕರಣ, ಇದನ್ನೆಲ್ಲ ಫ್ರೀ ಆಗಿ ಕೊಡುವಂತದ್ನ, ಆ ಒಂದು ಆಡಿಟೋರಿಯಂನ ಆ ಒಂದು ಛತ್ರವನ್ನ ಫ್ರೀ ಆಗಿ ಕೊಡುವಂತದ್ನ. ಮತ್ತೆ ಇನ್ನೊಂದು ಏನು ಅಂದ್ರೆ ಪ್ರತಿ ತಿಂಗಳಾಗ್ಲಿ, ವಾರದಲ್ಲಿ 2 ಇಬ್ಬರಾಗ್ಲಿ, ಇಲ್ಲ ಎಷ್ಟೇ ಜನ ಬಂದ್ರು ಪರವಾಗಿಲ್ಲ, ಅಲ್ಲಿ ಫ್ರೀ ಆಗಿ ಮದುವೆ ಮಾಡಿ ಕೊಡುವಂಥದ್ದು. ಆ ಮದುವೆಗೆ ಏನಾಗುತ್ತೆ ಖರ್ಚು ವೆಚ್ಚ, ಏನು ಊಟದ ವ್ಯವಸ್ಥೆ ಇರ್ಬೋದು, ಬಟ್ಟೆ ಹಾಕ್ಬೋದು, ಈ ತರದೆಲ್ಲಾನು ನಾವೇ ವಹಿಸ್ಕೊಂಡು ಯಾರು ಎಷ್ಟೇ ಜನ ಬಂದ್ರು, ಬಡವರು ಯಾರು ಏನು ಸ್ವಾಮೀಜಿಗಳು ಹೇಳಿದ್ರು ಆಡಂಬರ ಹೇಳ್ದಿರ ಮದುವೆ ಮಾಡ್ಕೊಳ್ಳೋಂಥವ್ರಾಗ್ಲಿ, ಎಲ್ಲಿ ಕಟ್ಟ ಕಡೆ ಮಡಿವಾಳಂಗೆ ಏನು ಮದುವೆ ಮಾಡ್ಕೊಳ್ಳೋಕ್ಕೂ ಸ್ಥಿತಿಗತಿ ಇಲ್ದಿರ ಅಂತವನಾಗ್ಲಿ, ಈ ತರದ್ ಯಾರೇ ಇದ್ರು ಜಾಗೃತಿ ವೇದಿಕೆ ಟ್ರಸ್ಟ್ ನ ದಯವಿಟ್ಟು ಸಂಪರ್ಕಿಸಿ. ನಮ್ಮ ಜಾಗೃತಿ ವೇದಿಕೆಯ ಎಲ್ಲ ಕಾರ್ಯಕರ್ತರು ಬಂಧುಗಳಿದ್ದಾರೆ, ಅವ್ರನ್ನ ಸಂಪರ್ಕಿಸಿ. ಈ ಒಂದು ಸದಾವಕಾಶನ ನಾವು 1 ದಿನ 2 ದಿನ ಅಂತ ಇಟ್ಕೊಂಡಿಲ್ಲ, ಇದನ್ನ ಶಾಶ್ವತವಾಗಿ ಮಾಡ್ಬೇಕು ಅಂತಿದ್ವಿ. ಶಾಶ್ವತವಾಗಿ ಮಾಡ್ಬೇಕು ಅಂದ್ರೆ ಜನ ನಾವೇನ್ ಕೊಟ್ಟಿರ್ತೀವಿ ಈ ತರದ್ನೆಲ್ಲ
ಯುಟಿಲೈಸ್ ಮಾಡ್ಕೊಂಡಾಗ ನಾವು ಬೇರೆ ಇನ್ನೊಂದು ಯಾವ್ದಾನ ಹೊಸದಾಗಿ ಜನಾಂಗಕ್ಕೆ ಮಾಡ್ಬೇಕು ಅನ್ಸುತ್ತೆ. ಈ ಜನಾಂಗದಲ್ಲಿ ಹುಟ್ಟಿದೀವಿ, ಜಾತಿ ನಮ್ಗೆ ಏನ್ ಮಾಡ್ತು ಅನ್ನೋದಕ್ಕಿಂತ ನಾವು ಜಾತಿಗೆ ಏನಾನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಜನಾಂಗಕ್ಕೆ ಬಂದಿರೋಂಥದ್ದು. ಸೊ ಈ 5 ವರ್ಷದಲ್ಲಿ ಜಾಗೃತಿ ವೇದಿಕೆ ಟ್ರಸ್ಟ್ ನ ಎಲ್ಲಾ ಸದಸ್ಯರುಗಳು, ನಮ್ಮ ಈ ಒಬ್ರು ಇಬ್ರು ಅಂತಲ್ಲ, ಮಹಿಳಾ ಸದಸ್ಯರಾಗ್ಬೋದು, ಗಂಡಸರಾಗ್ಬೋದು, ಎಲ್ಲರೂ ಅಷ್ಟೇ ಅವ್ರದೇ ಆದ ಒಂದು ಏನ್ ಹೇಳ್ತಾರೆ ಕಷ್ಟ ಬಿದ್ದಿ ಪ್ರತಿ ವರ್ಷನೂ ಬಹಳ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ವಂದನೆಗಳನ್ನ ಅರ್ಪಿಸ್ತೀನಿ. ಮುಂದಿನ ವರ್ಷದಲ್ಲಿ ಇದೇ ತರ ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡೋಗಿ ಜಾಗೃತಿಯನ್ನ ದೊಡ್ಡ ಮಟ್ಟಕ್ಕೆ ನಾವು ನಡೆಸೋಣ ಅಂತ ಹೇಳಿ ಈ ಒಂದು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.